ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಬ್ಯೂಟಿ ಪಾರ್ಲರ್ ಹೋಗದೆ ಮುಖ ಎಷ್ಟು ನೀಟಾಗಿ ಇಟ್ಕೋಬೋದು ಅಂತ ನಾನು ಈ ವಿಡಿಯೋಲಿ ತೋರಿಸ್ತಾ ಹೋಗ್ತೀನಿ. ನನ್ನ ಸ್ಕಿನ್ನು ಇಷ್ಟೊಂದು ಗ್ಲೋ ಆಗಿ ಹೇಗಿರುತ್ತೆ, ನಾನು ಏನೆಲ್ಲ ಮಾಡ್ತೀನಿ ಸ್ಕಿನ್ಗೆ ಅಂತ ನೋಡ್ತಾ ಹೋಗೋಣ. ನಾನೇನು ಸ್ಕಿನ್ನ ಗ್ಲೋ ಮಾಡೋದಕ್ಕೆ ಅಂತಲೇ ಫುಲ್ ಡೇ ಕೂತ್ಕೊಳ್ಳಲ್ಲ. ನನಗೆ ಟೈಮ್ ಇದ್ದಾಗ ಮಾಡ್ತೀನಿ. ನೀವು ನೋಡ್ತಾ ಹೋಗ್ಬೋದು, ನನ್ನ ಡ್ರೆಸ್ಸಸ್ ಕೂಡ ಚೇಂಜಸ್ ಇರುತ್ತೆ. ನಾನು ಆವಾಗವಾಗ ಯಾವಾಗ ಮಾಡ್ತೀನೋ ಅವಾಗ ಮಾತ್ರ ವೀಡಿಯೋ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ. ನಾನು ಮಾಡೋ ವೀಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಒಂದು ಹೈಪ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೋಡಿ, ನಾನು ಮುಖಕ್ಕೆ ಸ್ವಲ್ಪ ಬಿಸಿ ನೀರು ಬಟ್ಟೆಯಲ್ಲಿ ಕಾವು ಕೊಡ್ತಾಯಿದ್ದೀನಿ. ಯಾಕೆ ಕಾವು ಕೊಡ್ತಾಯಿದ್ದೀನಿ ಅಂದರೆ, ಈ ಮೂಗು ಮೇಲೆ ಹೆವಿ ಡಾಟ್ಸ್ ಬಂದಿರುತ್ತಲ್ವ, ಬ್ಲ್ಯಾಕ್ ಡಾಟ್ಸ್ ಅಂತೀವಲ್ಲ ಅದು, ಮತ್ತು ಪಲ್ಸು ಮತ್ತು ಜಿಡ್ಡಿನಂಶ ಇದೆಲ್ಲ ಬಂದು ಕೂತಿರುತ್ತೆ. ಅದನ್ನೆಲ್ಲ ಹೇಗಪ್ಪ ತೆಗಿಯೋದು ಅಂದರೆ, ಹೋಗಿ ಸ್ಟೀಮ್ ಕೊಡಿಸ್ಕೋಬೇಕು ಮತ್ತು ಮಸಾಜ್ ಮಾಡಬೇಕು, ಆಗಲೇ ನಮ್ಗೆ ಅದನ್ನು ತೆಗಿಯೋಕ್ಕಾಗೋದು ಅಂತೆಲ್ಲ ತುಂಬ ಜನ ಮೈಂಡಲ್ಲಿರುತ್ತೆ ಅಲ್ವಾ. ಅದೆಲ್ಲ ಏನಿಲ್ಲ. ನಮಗೆ ಈ ಥರ ಬಟ್ಟೆ ಬಿಸಿ ನೀರಿಗೆ ಬಟ್ಟೆ ಹಾಕ್ಬಿಟ್ಟು, ಒಂದು ಕಾಟನ್ದು ಟರ್ಕಿನೋ ಯಾವ್ದಾರು ಒಂದು ಬಟ್ಟೆನ ಚೆನ್ನಾಗಿ ಕಾವು ಕೊಟ್ಬಿಟ್ರೆ ಮೂಗಿಗೆ, ಕಣ್ಣಿಗೆ ಮತ್ತು ಕೆನ್ನೆ ಹತ್ರ, ಚೀಕ್ ಹತ್ರ ಎಲ್ಲ ಕಡೆ, ಲಿಪ್ ಹತ್ರ ಎಲ್ಲ ಕಡೆ ಚೆನ್ನಾಗಿ ಕಾವು ಕೊಟ್ಬಿಟ್ಟೆ ಇದೇ ಥರ ಚೆನ್ನಾಗಿ ಬಿಸಿ ನೀರಿಗೆ ಅಜ್ಜಿ ಒಂದು ಎಷ್ಟು ಟೈಮ್ ನಿಮ್ಮ ಕೈಲಾಗುತ್ತೋ ಅಷ್ಟು ಬಿಸಿನ ಇದು ಮಾಡ್ಕೊಳ್ಳಿ, ಮಾಡ್ತಾನೇ ಇರಿ. ಕಾವು ಚೆನ್ನಾಗಿ ಮುಖಕ್ಕೆ ಹಿಡಿದಾಗ ಆ ಪಲ್ಸೆಲ್ಲ ಲೂಸ್ ಆಗುತ್ತೆ. ಅದು ಒಳಗಡೆ ಟೈಟಾಗಿ ಕೂತಿರೋದೆಲ್ಲ ಲೂಸಾಗಿ ಫ್ರೀ ಆಗುತ್ತೆ. ಈ ಥರ ಎಲ್ಲ ಕಡೆ ಕಾವು ಕೊಟ್ಟರೆ, ಈ ಕತ್ತು ಹತ್ರ ಎಲ್ಲ ಚೆನ್ನಾಗಿ ಕೊಟ್ಕೊಳ್ಳೋದ್ರಿಂದ ನಮಗೆ ಕತ್ತು ಕೂಡ ಒಬ್ಬೊಬ್ರಿಗೆ ನೋಡಿರಬೇಕು ನೀವು, ಕತ್ತು ಹತ್ರ ಈ ಚೈನ್ ಎಲ್ಲ ಹಾಕ್ಕೊಳ್ಳೋದ್ರಿಂದ ಈ ತುಂಬ ಬ್ಲ್ಯಾಕ್ ಇರುತ್ತೆ. ನೀವು ನೋಡಿ, ನನಗೆ ಬ್ಲ್ಯಾಕ್ ಇಲ್ಲ. ಯಾಕೆಂದರೆ ನಾವು ಇವೆಲ್ಲ ಆಗಾಗ ಮಾಡ್ತಾಯಿರ್ತೀನಿ, ಅದಕ್ಕೋಸ್ಕರ ಅಷ್ಟೇ. ನೀವುಗಳು ಟ್ರೈ ಮಾಡಿ, ಈ ಥರ ಆಗಾಗ ಮಾಡ್ಕೊಳ್ಳಿ. ಅದಕ್ಕೆ ಅಂತಲೇ ಒಂದಿನ ಎಲ್ಲ ಏನು ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ. ಯಾವಾಗ ನಾವು ಕನ್ನಡಿ ಮುಂದೆ ಹೋಗ್ತೀವೋ ರೆಡಿ ಆಗೋಕ್ಕೆ, ಆ ಟೈಮಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ಟರೆ ಸಾಕು. ಇದನ್ನು ಮಾಡಿದ ತಕ್ಷಣ ಅದನ್ನು ಮಾಡಬೇಕು, ಅದನ್ನು ಮಾಡಿದ ತಕ್ಷಣ ಇದನ್ನು ಮಾಡಬೇಕು ಅಂತೇನಿಲ್ಲ. ನೋಡಿ, ನಾನಿವತ್ತು ಬರೀ ಸ್ಟೀಮ್ ಕೊಟ್ಬಿಟ್ಟು ಪಲ್ಸ್ ಮಾತ್ರ ಓಪನ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಸೀನು ಒಂದು ದಿವಸದ್ದು. ನಿಮಗೆ ಫ್ರೀ ಇದ್ದಾಗ ಇದನ್ನು ಮಾಡ್ಕೊಳ್ಳಿ. ಸ್ಟೀಮ್ ತೆಗೆದ್ಬಿಟ್ಟು ಚೆನ್ನಾಗಿ ಸ್ಟೀಮ್ ಕೊಟ್ಟಾದಮೇಲೆ ಒಂದು ಯಾವ್ದಾದ್ರು ಒಂದು ನಿಮ್ಮ ಹತ್ರ ಈ ಏರ್ ರಿಮೂವ್ ಮಾಡೋ ಅಂಥದ್ದು ಪ್ಲಕ್ಕರೋ, ಇಲ್ಲಾಂದರೆ ಬೇರೆ ಸ್ಟೀಲ್ದು ಇಲ್ಲ ಯಾವ್ದಾದ್ರು ಇದ್ದಿದ್ರೆ ಸಹ, ಏನೂ ಇಲ್ಲಾಂದರೆ ಒಂದು ಸ್ಪೂನ್ ತಗೊಂಡ್ರೂ ಆಗುತ್ತೆ. ಅದರಲ್ಲಿ ಈ ಥರ ತೆಗೆಯೋದ್ರಿಂದ ಪಲ್ಸ್ ಎಲ್ಲ ಬಂದುಬಿಡುತ್ತೆ. ನೋಡಿ, ಈ ಥರ ಟೈಟಾಗಿ ತೆಗಿಬೇಕು. ಉಗುರಲ್ಲೆಲ್ಲ ಕೆರೆಯೋಕ್ಕೆ ಹೋಗಬೇಡಿ. ಸ್ಕಿನ್ ಒಂದು ಸ್ವಲ್ಪ ಇದಾದ್ರೂ ಕಷ್ಟ, ಆದಷ್ಟು ಸ್ವಲ್ಪ ಸಾಫ್ಟಾಗಿರೋಂಥಾಗಿ ತೆಗೀರಿ. ಈ ಥರ ಪ್ರೆಸ್ ಮಾಡಿ ಓಪನ್ ಮಾಡ್ತಾ ಬಂದರೆ ನೋಡಿ, ಪಲ್ಸ್ ಎಲ್ಲ ಏನಾದ್ರು ಬ್ಲ್ಯಾಕ್ ಡಾಟ್ಸು ಏನೇ ಇರಲಿ, ಒಬ್ಬೊಬ್ರಿಗೆ ಕೂದಲು ಕೂಡ ಬೆಳ್ಕೊಬಿಟ್ಟಿರುತ್ತೆ, ಅಷ್ಟು ಕೇರ್ಲೆಸ್ ಮಾಡಿರ್ತಾರೆ ಸ್ಕಿನ್ ಮೇಲೆ. ನೋಡಿ, ಈ ಥರ ತೆಗೆದುಬಿಟ್ರೆ ಬಂದುಬಿಡುತ್ತೆ. ಬರ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಆ ಥರ ನೀಟಾಗಿ ಅದೇ ಬಂದುಬಿಡುತ್ತೆ. ನೀವೇನು ತುಂಬ ಹಿಂಸೆ ಮಾಡಿ ತೆಗಿಬೇಕಾಗಿಲ್ಲ. ಆಮೇಲೆ ಮುಖ ಬಿಸಿ ನೀರಲ್ಲಿ ಸ್ನಾನ ಮಾಡ್ತೀರಲ್ವ, ಆವಾಗ ಕೂಡ ಸ್ವಲ್ಪ ಚೆನ್ನಾಗಿ ಉಜ್ಜಬೇಕಾದ್ರೆ ಕೂಡ ಒಂದು ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿ ತೆಗೆದ್ರೂ ಕೂಡ ಬಿಸಿ ನೀರು ಚೆನ್ನಾಗಿ ಮುಖದ ಮೇಲೆ ಬಿದ್ದಿರೋದಾಗ ಆವಾಗಲೂ ಕೂಡ ಬಂದುಬಿಡುತ್ತೆ. ನಮ್ಗೆ ಆವಾಗ ಟೈಮ್ ಇಲ್ಲ, ಮರ್ತಿ ಅಂದರೆ ಈ ಥರ ಸ್ಟೀಮ್ ತಗೊಂಡು ಕೂಡ ನೀವು ತೆಗಿಬೋದು, ಆಯಿತಾ. ಹಾಗೆಯೇ ಈ ಮೂಗಿನ ಮೇಲೆ ಇರೋದೆಲ್ಲ ಬ್ಲ್ಯಾಕ್ ಡಾಟ್ಸ್ ಎಲ್ಲ ತೆಗೆದ್ಮೇಲೆ ತುಟಿ ಕೆಳಗಡೆನೂ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ. ಅದನ್ನು ಕೂಡ ಹೀಗೇ ಪ್ರೆಸ್ ಮಾಡಿ ತೆಗಿಬೇಕು. ಈ ಕೆಳಗಡೆ ಮೂಗಿನ ತುದೀಲಿ ನೋಡಿ, ತುಂಬ ಜನಕ್ಕೆ ಆ ಜಾಗದಲ್ಲೇ ಜಾಸ್ತಿ ಬ್ಲ್ಯಾಕ್ ಇರುತ್ತೆ. ಅವ್ರು ಆ ಕಡೆ ಕೇರೇ ಮಾಡೋದಿಲ್ಲ, ಅದರಿಂದ ಆ ಜಾಗ ತುಂಬ ಜಾಸ್ತಿ ಇರುತ್ತೆ. ಮೇಲೆಲ್ಲ ಆದರೆ ಹಂಗೆ ಟವಲ್ ಅಲ್ಲಿ ಹಿಂಗೆ ಒರೆಸ್ದಾಗ ಸ್ವಲ್ಪ ಹೋಗಿರುತ್ತೆ ಒಬ್ಬೊಬ್ಬರಿಗೆ. ಆದರೆ ಈ ಮೂಗಿನ ತುದಿ ಇರುತ್ತಲ್ಲ, ಆ ಜಾಗದಲ್ಲಿ ಹೋಗೇ ಇರೋದಿಲ್ಲ, ಹಾಗೇ ಕೂತಿರುತ್ತೆ ಅಲ್ವಾ. ಅದನ್ನು ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಮೂಗಿನ ಮೇಲೆ ಬ್ಲ್ಯಾಕ್ ಕಲರ್ ಡಾಟ್ಸು ಬರಲೇಬಾರ್ದು. ಮುಖದಲ್ಲಿ ಎಲ್ಲೂ ಕಲೆ ಬರಬಾರ್ದು. ಅದು ಬೆರೆದ್ರೆ ಕೂಡ ಅದು ಹೆಣ್ಣಿಗೆ ಲಕ್ಷಣವೂ ಅಲ್ಲ. ಏನಾಗುತ್ತೆ, ಇಷ್ಟ ಆಗುತ್ತೋ ಅಷ್ಟು ಹೆಣ್ಮಕ್ಳು ಕ್ಲೀನಾಗಿರೋಂಗೆ ಮಾಡ್ಕೋಬೇಕು. ನೋಡಿ, ಈಗ ತುಟಿ ಕೆಳಗಡೆನೂ ಕೂಡ ಎಲ್ಲೆಲ್ಲಿ ನಿಮಗೆ ಪಲ್ಸ್ ಬರುತ್ತೆ ಅಂತ ಅನಿಸುತ್ತೋ ಆ ಜಾಗದಲ್ಲೆಲ್ಲ ಈ ಥರ ಪ್ರೆಸ್ ಮಾಡಿ ತೆಗೆದುಬಿಟ್ರೆ ಓಪನ್ ಆಗಿಬಿಡುತ್ತೆ. ನಾನಿದು ಏರ್ ರಿಮೂವ್ದು ಕ್ಲಿಪ್ ಇದು, ಏನು ಚಿಮಟ ಅಂತ ಹೇಳ್ತೀವಲ್ಲ, ಅದ್ರ ಹಿಂಭಾಗದಲ್ಲಿ ಹಿಡ್ಕೊಂಡು ಈ ಥರ ರಿಮೂವ್ ಮಾಡ್ತಾಯಿದ್ದೀನಿ. ಈಗ ಅಪ್ಪರ್ ಲಿಪ್ಪಲ್ಲಿ ಮತ್ತು ಚೀಕಲ್ಲೆಲ್ಲ ಎಕ್ಸ್ಟ್ರಾ ಹೇರ್ ಏನಾದ್ರು ಸಣ್ಣ ಪುಟ್ಟ ಇತ್ತು ಅಂದರೂ ಕೂಡ ನೀವು ತೆಗಿಬೋದು.
ನೋಡಿ ಅದು ಇದನ್ನೆಲ್ಲ ತೆಗೆದ್ಮೇಲೆ ಕೂಡ ಒಂದು ಸತಿ ಹಾಗೆ ಬಿಸಿನೀರಲ್ಲಿ ಮತ್ತು ಇನ್ನೊಂದು ಸತಿ ಕಾವು ಕೊಟ್ಬಿಟ್ರೆ ಅದು ಓಪನ್ ಆಗಿರುತ್ತಲ್ಲ ಸ್ಕಿನ್ನು, ಅದು ಪಲ್ಸ್ ಈಚೆ ಬರೋದಕ್ಕೆ ಅದು ಕೂಡ ಕವರ್ ಆಗಿಬಿಡುತ್ತೆ, ಬೇರೆ ಡಸ್ಟ್ ಹೋಗಿ ಕೂತ್ಕೊಳ್ಳಲ್ಲ. ಈಗ ಹಾಗೆ ಬಿಟ್ಬಿಟ್ರೇನು ನಾವೇನಾದ್ರು ಧೂಳು ಹೋಯಿತು ಅಂದರೆ ಮತ್ತೆ ಹೋಗಿ ಡಸ್ಟು ಕೂರುತ್ತೆ ಅದ್ರ ಒಳಗಡೆ, ಹೋಲೊಳಗಡೆ, ಮತ್ತು ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮತ್ತೆ ಸ್ಟೀಮ್ ಕೊಟ್ಬಿಟ್ರೆ ಸ್ಕಿನ್ನು ಕವರ್ ಆಗಿಬಿಡುತ್ತೆ. ನೋಡಿ ಈ ಥರ ಎಕ್ಸ್ಟ್ರಾ ಏನಾರು ಇತ್ತು ಅಂದರೆ, ಏನಾರು ಇತ್ತು ಅಂದರೆ ಈ ಸ್ಟೀಮ್ ಕೊಟ್ಟಿರ್ತೀವಲ್ಲ ಆಗ ಹಿಂಗೆ ಇಟ್ಕೊಂಡು ತಕ್ಷಣ ತೆಗೆದುಬಿಟ್ರೆ ಈಸಿಯಾಗಿ ಬಂದುಬಿಡುತ್ತೆ. ನೀವೇನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಪ್ಪರ್ ಲಿಪ್ಪು ಇವೆಲ್ಲ ಮಾಡಿಸ್ಬೇಕು ಅಂತೇನಿಲ್ಲ. ಐಬ್ರೋ ಶೇಪ್ ಕೊಡ್ಸೋಕ್ಕೆ ಅಂತ ಹೋದರೆ ಸಾಕು, ಯಾಕೆಂದರೆ ಐಬ್ರೋ ನಾವು ಕೈಯಲ್ಲೆಲ್ಲ ಶೇಪ್ ಕೊಟ್ಕೊಳ್ಳೋಕ್ಕಾಗೋದಿಲ್ಲ, ನೀಟಾಗಿ ಬರೋಲ್ಲ. ಇದೆಲ್ಲ ಸಣ್ಣ ಪುಟ್ಟ ಇವೆಲ್ಲನೂ ನಾವು ಏರೆಲ್ಲ ತೆಗೆದುಬಿಡ್ಬೋದು, ಮನೇಲೇ ಮಾಡ್ಕೊಳ್ಳೋ ಅಂಥ ಕೆಲಸಗಳು. ಇದಕ್ಕೆ ಅಂತಲೇ ನಾವು ಅದಕ್ಕೆ ಅಂತ ಎಕ್ಸ್ಟ್ರಾ ಟೈಮ್ ಕೊಟ್ಕೊಂಡು ಈ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗೋಕ್ಕೆ ಟೈಮ್ ಸಾಕಾಗೋದಿಲ್ಲ. ಫ್ರೀ ಇದ್ದಾಗ ಮನೇಲಿ ಈ ಥರ ಮಾಡ್ಕೋಬೋದು, ಓಕೆನಾ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಇದು ನಾನು ಮಾಡೋವಂಥ ಸೆಕೆಂಡ್ ಟಿಪ್ಪು. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಒಂದು 3-4 ಡ್ರಾಪ್ಸ್ ಬಾದಾಮ್ ಆಯಿಲಲ್ಲಿ ಫೇಸ್ನ ಮಸಾಜ್ ಮಾಡ್ತೀನಿ. ಸ್ನಾನಕ್ಕೆ ಹೋಗೋದು ಇನ್ನೊಂದು 10 ನಿಮಿಷ ಅನ್ನಂಗೆ, ಸ್ನಾನಕ್ಕೆ ಬಟ್ಟೆ ತಗೊಳ್ಳೋದಕ್ಕೆ ಬರ್ತೀವಲ್ಲ ಆ ಟೈಮಲ್ಲಿ ಒಂದು 10 ನಿಮಿಷ, ಇನ್ನೇನು ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಬೇಕು ಅನ್ನೋ ಟೈಮ್ಲಿ ಒಂದು 10 ನಿಮಿಷ ಈಗ ಚೆನ್ನಾಗಿ ಮುಖನ ಮಸಾಜ್ ಮಾಡಿಬಿಟ್ರೆ ಸಾಕು. ನೀವು ಬಾದಾಮ್ ಆಯಿಲಲ್ಲಿ ಮಸಾಜ್ ಡೈಲಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಯಾವ್ದಾದ್ರು ಡಾಟ್ಸು ಇಲ್ಲ ಕರೆನೋ ಇಲ್ಲ ಸ್ಕಿನ್ ಏನಾದರೂ ಸೋತಂಗೆ ಕಾಣ್ತಿದ್ರು ಕೂಡ ಅವೆಲ್ಲ ಹೋಗಿ ಫ್ರೆಶ್ ಆಗಿ ಕಾಣುತ್ತೆ, ಗ್ಲೋ ಕಾಣುತ್ತೆ. ನೀವು ನೋಡ್ಬೋದು, ಟ್ರೈ ಮಾಡಿ ನೋಡಿ ಬಾದಾಮ್ ಆಯಿಲಲ್ಲಿ ಫೇಸ್ನ ಮಸಾಜ್ ಮಾಡೋದ್ರಿಂದ. ಆಮೇಲೆ ಈ ಕಣ್ಣು, ಈ ಮೊಬೈಲ್ ನೋಡಿ ಕಣ್ಣೆಲ್ಲ ನೋವು ಬರ್ತಾ ಇರುತ್ತೆ. ತುಂಬ ಜನ ನಮಗೆ ಕಣ್ಣು ನೋವು ಅಂತ ಇರ್ತೀರಿ. ಈ ಕಣ್ಣು ಸುತ್ತ ಕೂಡ ಹಿಂಗೆ ಬೆಳಗ್ಗೆನೇ ಎದ್ದು ಮಸಾಜ್ ಮಾಡಿಕೊಡೋದ್ರಿಂದ ಕಣ್ಣು ನೋವು ಕೂಡ ಕಮ್ಮಿ ಆಗುತ್ತೆ ಸ್ವಲ್ಪ. ನನಗೆ ಟ್ರೈ ಮಾಡ್ತಾಯಿದ್ದೀನಿ ನಾನು, ನನಗೂ ತುಂಬ ಕಮ್ಮಿ ಆಗಿದೆ. ಈ ತುಂಬ ಮೊಬೈಲ್ ನೋಡ್ತಾ ಇರ್ತೀವಿ, ರಾತ್ರಿ ಎಷ್ಟೊತ್ತಾದರೂ ಮೊಬೈಲ್ ನೋಡ್ತಾ ಇರ್ತೀವಿ, ಬೆಳಗ್ಗೆ ಎದ್ದು ಮೊಬೈಲ್ ನೋಡ್ತೀವಿ ತಕ್ಷಣ. ಅದರಿಂದ ನಮಗೆ ಕಣ್ಣು ತುಂಬ ಎಲ್ಲರೂ ಉರಿ, ನಂಗೆ ಕಣ್ಣು ನೋವು ಆಗ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಾರೆ, ತಲೆನೋವು ಅಂತೆಲ್ಲ. ಈ ಥರ ಮಸಾಜ್ ಮಾಡಿಕೊಡಿ, ಆವಾಗ ನಿಮಗೆ ಕಣ್ಣು ನೋವು ಕೂಡ ಕಮ್ಮಿ ಆಗುತ್ತೆ, ಸ್ಕಿನ್ ಕೂಡ ಚೆನ್ನಾಗಿ ಗ್ಲೋ ಆಗುತ್ತೆ. ಈ ಥರ ಟ್ರೈ ಮಾಡೋದ್ರಿಂದ ನಾನು ಇದು ಸೆಕೆಂಡ್ ಟಿಪ್ಪು, ಬಾದಾಮ್ ಆಯಿಲ್ ಮಸಾಜ್ ಮಾಡೋದು. ಅದರಿಂದ ನನ್ನ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ ಮತ್ತು ಕಣ್ಣು ಸುತ್ತ ಕೂಡ ಬ್ಲ್ಯಾಕ್ ಆಗೋದಿಲ್ಲ. ನೋಡಿ ನಾನು ನಿದ್ದೆ ಮಾಡೋದು ಅಮ್ಮ ಅಂದರೆ 4 ಅವರ್ಸ್ ನಿದ್ದೆ ಮಾಡ್ತೀನಿ ಅಷ್ಟೇ. ನಾನು ಕಣ್ಣು ಸುತ್ತ ಎಲ್ಲ ಬ್ಲ್ಯಾಕ್ ಎಲ್ಲ ಏನು ಬಂದಿಲ್ಲ. ತುಂಬ ಜನ ನಿದ್ದೆ ಇಲ್ಲ, ನನಗೆ ಕಣ್ಣು ತುಂಬ ಬ್ಲ್ಯಾಕ್ ಆಗಿದೆ ಅಂತೆಲ್ಲ ತುಂಬ ಜನ ಹೇಳ್ತಾರೆ. ನಾನು ನಿದ್ದೆನೇ ಮಾಡೋದಿಲ್ಲ, ಆದರೂ ನನಗೆ ಕಣ್ಣು ಸುತ್ತ ಬ್ಲ್ಯಾಕ್ ಏನಾಗಿಲ್ಲ. ಏಕೆಂದರೆ ಈ ಥರ ಸಣ್ಣ ಪುಟ್ಟ ಕಣ್ಣಿಗೆ ಏನು ಬೇಕು ಅದನ್ನೆಲ್ಲ ಮಸಾಜ್ ಮಾಡ್ತಾ ಇರೋದ್ರಿಂದ. ನೀವು ಇದೇ ಥರ ಟ್ರೈ ಮಾಡಿ, ನಿಮ್ಮ ಮುಖ ಕೂಡ ಗ್ಲೋ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಡ್ಬೇಕು. ನೀವು ಗೊತ್ತಾಗಿಲ್ಲ ಅಂದರೆ ಈ ಮಸಾಜ್ ಮಾಡೋ ಜಾಗದಲ್ಲಿ ಎಲ್ಲರೂ ಬ್ಯೂಟಿ ಪಾರ್ಲರಲ್ಲಿ ಇಲ್ಲ ಬ್ಯೂಟಿಷನ್ದು ಒಂದು ಇದನ್ನು ಆನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಅವ್ರು ಯಾವ ಥರ ಮಸಾಜ್ ಮಾಡಿಕೊಡ್ತಾರೋ ಅದೇ ಥರ ನಮಗೆ ನಾವೇ ಮಸಾಜ್ ಮಾಡ್ಕೋಬೋದು. ಇದೊಂದು ಟಿಪ್ಪು. ನೆಕ್ಸ್ಟ್ ಟಿಪ್ಪು, ನಾವು ಮುಖ ತೊಳ್ಕೊಂಡು ಇಲ್ಲ ಸ್ನಾನ ಮಾಡಿ ಬಂದ ತಕ್ಷಣ ಮುಖದಲ್ಲಿ ಇನ್ನೂ ತ್ಯಾವದ ಅಂಶ ಹಾಗೆ ಇರಬೇಕು, ವೆಟ್ ಆಗಲೇ ತಕ್ಷಣ ನೀವೇನು ಕ್ರೀಮ್ ಯೂಸ್ ಮಾಡ್ತೀರೋ ಆ ಕ್ರೀಮ್ ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ಡ್ರೈ ಆಗಿಬಿಡಬಾರ್ದು. ಸ್ನಾನ ಮಾಡೋದು ಇಲ್ಲ ಫೇಸ್ ವಾಶ್ ಮಾಡಿ ಬಂದಿದ್ದ ತಕ್ಷಣ ಸೋಪ್ ಹಾಕಿರ್ತೀವಲ್ಲ, ಸೋಪಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ. ಅವರು ಗಮನ ಬರೋದಕ್ಕೆ ಮತ್ತು ಕಲರ್ ಬರೋದಕ್ಕೆಲ್ಲ ಕೆಮಿಕಲ್ ಹಾಕಿರ್ತಾರೆ. ಆ ಕೆಮಿಕಲ್ಲು ನಮಗೆ ಸ್ಕಿನ್ನು ಡ್ರೈ ಇದಾಗುತ್ತೆ, ಒಂಥರ ಒಡ್ಕೊಂಡಂಗೆ ಸಿಬ್ರಕೊಂಡಂಗೆ ಬಿಗಿದಂಗೆಲ್ಲ ಆಯ್ತಾ ಇರುತ್ತೆ ಫೀಲು. ನೀವು ಗಮನಿಸ್ಬೋದು, ನಿಮಗೆ ಗೊತ್ತಾಗಿರಬೇಕು ಅನಿಸುತ್ತೆ. ಯಾರು ಮುಖ ತೊಳೆದು ನಾವೇನು ಕ್ರೀಮ್ ಅಪ್ಲೈ ಮಾಡಲಿಲ್ಲ ಅಂದರೆ ಆ ಮುಖ ಬಿಗಿತಾ ಇರುತ್ತೆ. ನಿಮಗೆ ಅದು ಅನುಭವಕ್ಕೆ ಬಂದಿರುತ್ತೆ ತುಂಬ ಜನಕ್ಕೆ. ನನಗೆ ಅದು ಅನುಭವ ಇದೆ. ನಾನೇನು ಮಾಡ್ತೀನಿ, ಇನ್ನೂ ಸ್ವಲ್ಪ ತ್ಯಾವ ಇದೆ ಮುಖ ಅಂದಂಗೆ ಮುಖಕ್ಕೆ ಈ ಥರ ಕ್ರೀಮ್ ಅಪ್ಲೈ ಮಾಡಿಬಿಡ್ತೀನಿ. ಅದರಿಂದ ನನ್ನ ಮುಖ ಯಾವಾಗಲೂ ಗ್ಲೋ ಆಗಿರುತ್ತೆ ಮತ್ತು ಶೈನಿಂಗಲ್ಲಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಗ್ಲೋ ಮಾಡ್ಕೊಳ್ಳಿ, ಫ್ರೆಶ್ ಆಗಿರಿ ಮತ್ತು ಕಣ್ಣು ಕೂಡ ಫ್ರೆಶ್ ಆಗಿರುತ್ತೆ. ಆಮೇಲೆ ಕ್ರೀಮ್ ಅಪ್ಲೈ ಮಾಡಬೇಕಾದ್ರೆ ಅದಕ್ಕೆ ಅಂತ ಒಂದು ಮೆಥಡ್ ಇರುತ್ತೆ. ಈ ಕೆಳಗೆ ಮುನ್ನಾಗಿ ಎಳಿಬಾರ್ದು ಸ್ಕಿನ್ನ, ಮೇಲಕ್ಕೆ ಮುನ್ನಾಗಿಯೇ ಕ್ರೀಮ್ ಅಪ್ಲೈ ಮಾಡಬೇಕು. ನೋಡಿ ಬನ್ನಿ ನನ್ನ ಸ್ಕಿನ್ ಯಾವ ಥರ ಗ್ಲೋ ಕಾಣಿಸ್ತಿದೆ ಅಂತ. ಒರಿಜಿನಲ್ ಸ್ಕಿನ್, ಇದಕ್ಕೆ ಬೇರೆ ಯಾವ ಮೇಕಪ್ಪು ಇಲ್ಲ, ಬೇರೆ ಏನೂ ಹಾಕಿಲ್ಲ. ಒಂದು ಸ್ಟಿಕ್ಕರ್ ಒಂದು ಇಟ್ಟಿದ್ದೀನಿ ಅಷ್ಟೇ. ನೀವು ನೋಡ್ತಾ ಇರ್ಬೋದು. ನಿಮಗೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೀವು ಹೇಗೆಲ್ಲ ಸ್ಕಿನ್ನ ಗ್ಲೋ ಬರೆಸ್ಕೊಳ್ತೀರಿ,
ಮುಖಕ್ಕೆ ನೀವೇನೇನು ಕ್ರೀಮ್ ಅಪ್ಲೈ ಮಾಡ್ತೀರಿ ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.